ಹೇಳ್ಕೊಳಕ್ಕೆ ಹಿರಿಯ ಶಾಸಕರು 8ರಿಂದ 9 ಸಲ ಎಲೆಕ್ಟ್ ಆಗಿದ್ದಾರೆ ಅಂತ ಕಾಣುತ್ತೆ. ಆದ್ರೆ ಪ್ರಬುದ್ಧತೆ ಅನ್ನೋದೇ ಇಲ್ಲ. ಹೆಣ್ಣು ಅಂದ್ರೆ ಕೀಳರಿಮೆ ಮಾತ್ರ ಅಲ್ಲ, ಇದು ಒಂದ್ ರೀತಿ ಕಾಮಿಡಿ ಮಾಡ್ದಂಗೆ, ಹೆಣ್ಮಕ್ಳನ್ನ ಕೀಳಾಗಿ ನೋಡ್ದಂಗೆ. ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ತಾತ್ಸಾರನ ನಿಮಗೆ? ಈಗ ಎಲ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ದೇಶಪಾಂಡೆ ಅವ್ರಿಗೆ, ನೀವೇನು AI ಕ್ರಿಯೇಷನ್ಸಾ ಅಥವಾ ಒಬ್ಬ ಹೆಣ್ಣು ಮಗುವಿಗೆ ಜೀವ ಕೊಡ್ಬೇಕಾದ್ರೆ ಆಗುವಂತಹ ನೋವು, ಆಗಬೇಕಾಗಿರೋ ವ್ಯವಸ್ಥೆಗಳು, ಇದ್ರ ಬಗ್ಗೆ ನಿಮ್ಗೆ ಅರಿವೇ ಇಲ್ವಾ? ಅರಿವಿಲ್ಲ ಅಂದ್ರೆ ನೀವು ಆ ಸ್ಥಾನದಲ್ಲಿ ಕುತ್ಕೊಳ್ಳೋಕೆ ಅನ್ಫಿಟ್, ನಾಲಾಯಕ್ ಅಂತಾರೆ ಕನ್ನಡದಲ್ಲಿ. ಹೆಸರಿಗಷ್ಟೇ ಹಿರಿಯ ಶಾಸಕರು, ಬಾಯಿ ಬಿಟ್ರೆ ಬರೀ ದೌಲತ್ತಿನ ಮಾತುಗಳು. ಆಸ್ಪತ್ರೆ ಕೇಳಿದ್ರೆ RV ದೇಶಪಾಂಡೆ ಅವರ ಉತ್ತರ ಏನ್ ಗೊತ್ತಾ? ಓಕೆ, ಏನೇನಾಯ್ತು ಅಂತ ವೆರಿ ಕ್ವಿಕ್ ಆಗಿ ನಿಮ್ ಕಣ್ಮುಂದೆ ತರೋ ಪ್ರಯತ್ನ ಮಾಡ್ತೀವಿ ನೋಡಿ. ಉತ್ತರ ಕನ್ನಡ ಭಾಗದಲ್ಲಿ ಹೆಣ್ಮಕ್ಳು ವಿಪರೀತವಾಗಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ನಿಮ್ಮ ಕಾಲಕ್ಕಾದ್ರೂ ಒಂದು ಆಸ್ಪತ್ರೆ ಆಗುತ್ತಾ ಸರ್? ವ್ಯವಸ್ಥೆ ಇರುವಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗತ್ತಾ ಸರ್ ಅಂತ ಕೇಳಿದ್ರೆ ಅವ್ರು ಕೊಟ್ಟಿರುವ ಉತ್ತರ ಏನ್ ಗೊತ್ತಾ? ಮಹಿಳೆ ಅಂದ್ರೆ ಕೀಳರಿಮೆನ ಇವ್ರ ಪ್ರಕಾರ? ನಿಮ್ಮ ಸಂಸ್ಕೃತಿ ಇದೇನಾ? ನಿಮ್ಮ ಸಂಸ್ಕೃತಿ ಅಂದ್ರೆ ಕಾಂಗ್ರೆಸ್ನ ಸಂಸ್ಕೃತಿ ಇದೇನಾ? ದೇಶಪಾಂಡೆ ಅವರೇ, ಹೆರಿಗೆ ನೋವು ಅಂದ್ರೆ ನೀವು ತಮಾಷೆ ಏನ್ರಿ? ತಮಾಷೆನೆ ಬಿಡಿ, ತಮಾಷೆ ಅಲ್ಲ, ಗಂಭೀರ ಅಂದಿದ್ರೆ ಯಾಕೆ ಹೋದ ವರ್ಷ ಸಾಲು ಸಾಲಾಗಿ ಬಾಣಂತಿಯರು ಸಾಯ್ತಾ ಇದ್ರು ಹೇಳಿ? ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಕೇಳಿದ್ರೆ ದುರಾಂಕಾರದ ಮಾತು. ಇದು ಒಂದು ಜಿಲ್ಲೆಗಾದಂತಹ ಅಪಮಾನ ಅಲ್ಲ, ಇಡೀ ಸ್ತ್ರೀ ಕುಲಕ್ಕಾದ ಅವಮಾನ ಇದು. ನೋ ಡೌಟ್ ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗತ್ತಾ ಸರ್ ಅಂತ ಕೇಳಿದ್ರೆ ಒಂದು ಹೂ ಅನ್ಬೇಕು, ಇಲ್ಲ ಅಂದ್ರೆ ನೋಡೋಣ ಅನ್ಬೇಕು. ಅದನ್ ಬಿಟ್ಟು ನಿನ್ ಹೆರಿಗೆ ಆಗ್ಲಿ ನೋಡೋಣ ಅಂತ ಅಂದ್ಬಿಟ್ರೆ ಪತ್ರಕರ್ತರಿಗೆ ಮಾಡಿದ ಅವಮಾನ, ಪತ್ರಕರ್ತರು ಅನ್ನೋದನ್ನ ಪಕ್ಕಕ್ಕಿಡೋಣ. ಹೆಣ್ಮಕ್ಳು ಏನ್ ಅನ್ಕೊಂಡಿದ್ದೀರಿ ನೀವು? ಅದನ್ನೇ ಹೇಳಿದ್ ನಾನು ಆರಂಭದಲ್ಲಿ, ನೀವೆಲ್ಲ AI ಕ್ರಿಯೇಷನ್ಸಾ? ತೀರಾ ಮಾತಾಡಕ್ ಹೋದ್ರೆ ನಾವು ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾಡಿದಂತ ಅವಮಾನ ಆಗುತ್ತೆ. ನಾವು ಆ ಪರಿಸ್ಥಿತಿಗೆ ಇಡಲ್ಲ, ನಾವು ಹೋಗಲ್ಲ, ನಾವು ಆ ಪರಿಸ್ಥಿತಿಗೆ, ಆ ಹಂತಕ್ಕೆ ನಾವು ಹೋಗಲ್ಲ. ಯಾಕಂದ್ರೆ ನಿಮ್ಮ ಮನೇಲಿರೋರು ಹೆಣ್ಣು ಮಕ್ಕಳೇ ಅಂತ ನಾವು ಗೌರವಿಸ್ತೀವಿ. ಆದ್ರೆ ನೀವುಗಳು ಮಾಡಿದಂತಹ ಕೆಲಸ ಏನು? ಓಕೆ, ಹೆಸರಿಗಷ್ಟೇ ಹಿರಿಯ ಶಾಸಕರುಗಳು. ರಾಧಾ ಹಿರೇಗೌಡರವರು ಒಂದು ಪ್ರಶ್ನೆ ಕೇಳ್ತಾರೆ. ಉತ್ತರ ಕನ್ನಡ ಭಾಗಕ್ಕೆ ಬಂದಿದಿರಲ್ಲ ಸರ್, ಒಂದು ವ್ಯವಸ್ಥೆ ಇರುವ ಆಸ್ಪತ್ರೆ ಮಾಡ್ಕೊಡ್ತೀರಾ ನಿಮ್ಮ ಕಾಲದಲ್ಲಿ ಅಂತ ಕೇಳಿದ್ರೆ ಆ ಮನುಷ್ಯ ಹೇಳುವಂತಹ ಉತ್ತರ ಏನು? ಇದೇ ಉತ್ತರ, ನಿನ್ನ ಹೆರಿಗೆ ಆಗ್ಲಿ ನೋಡೋಣ ಅಂತ. ರೀ, ಯಾವನಿಗ್ರಿ ಬೇಕು ನಿಮ್ ಗ್ಯಾರಂಟಿ ಕರೆಕ್ಟ್ ಆಗಿ ನಮ್ಮ ಹಕ್ಕು ಒಂದು ಶಿಕ್ಷಣ ಆರೋಗ್ಯ ಅಂತ ಕೊಟ್ಟಿದ್ರೆ ಲೋಗೋ ಇಟ್ಕೊಂಡು ನಿಮ್ಮ ಹತ್ರ ಬರುವಂತಹ ಪರಿಸ್ಥಿತಿ ನಮ್ಗೆ ಯಾಕೆ ಬರ್ತಾ ಇತ್ತು? ಅಲ್ಲ, ಸೋನಿಯಾ ಗಾಂಧಿ ಅವ್ರಿಗೆ ನಾನು ಇದನ್ನ ನಿನ್ನೆಯಿಂದಲೂ ಕೂಡ ಕೇಳ್ಬೇಕು ಅಂದ್ಕೊಳ್ತಾ ಇದ್ದೆ. ಸೋನಿಯಾ ಗಾಂಧಿ ಅವ್ರಿಗೆ ಬಿಜೆಪಿ ಅವರು ಒಬ್ಬ ಬಾರ್ ಡಾನ್ಸರ್ ಹಾಕಿ ಅಂದ ತಕ್ಷಣ ಮೆಣಸಿನಕಾಯಿ ಬಾಯಿಗೆ ಇಟ್ಕೊಂಡಂಗ್ ತಕತೈ ಅಂತ ಕುಣಿದ್ ಬಿಟ್ರಲ್ಲ. ಇಲ್ಲಿ ಪ್ರಶ್ನೆ ಕೇಳಿದವ್ರು ಹೆಣ್ಮಕ್ಳಲ್ವಾ? ಕೇಳಿದಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ಬೇಕು, ಇಲ್ಲ ಅಂದ್ರೆ ನಡಿಯಮ್ಮ ನೋಡೋಣ ಅನ್ಬೇಕು, ಆಮೇಲೆ ಅನ್ಬೇಕು, ಇಲ್ಲ ನಮ್ ಕೈಲ ಆಗಲ್ಲ, ನಾವು ನಾಲಾಯಕ್ಗಳು, ನಾವು ಬಂದಿರೋದೇ ಬಿಟ್ಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ನಂಬಿಸ್ಕೊಂಡು ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ನಿನ್ ಹೆರಿಗೆ ಆಗ್ಲಿ ನೋಡೋಣ ಅಂದ್ರೆ ಏನ್ರಿ ಅರ್ಥ? ಶೇಮ್ ಆಗಲ್ವಾ? ದೇಶಪಾಂಡೆ ಅವರು 8ರಿಂದ 9 ಸಲ ಎಲೆಕ್ಟ್ ಆಗಿದ್ದಾರೆ. ನಿಮ್ಮ ಇಡೀ ವರ್ಷದ ಎಕ್ಸ್ಪೀರಿಯನ್ಸ್ ಬಹುಶಃ ನನ್ನ ವಯಸ್ಸಿಗೂ ಆಗಿಲ್ಲ. ನಮ್ಮ ಹತ್ರ ಪ್ರಶ್ನೆ ಕೇಳ್ತೀರಾ ಅಂದ್ರೆ, ಅಲ್ಲ ಈ ರೀತಿಯಾಗಿ ಅನಿಸ್ಕೊಳ್ತೀರಾ ಅಂದ್ರೆ ನೀವು ಆ ಸ್ಥಾನದಲ್ಲಿ ಇರೋಕೆ ನಾಲಾಯಕ್, ಅನ್ಫಿಟ್ ನೀವು. ಓಕೆ, ಏನಾಯ್ತು ನೆನ್ನೆ ಅನ್ನೋದನ್ನ ಒಂದ್ಸಲ ಅವ್ರ ಬಾಯೆಲ್ಲ ಕೇಳ್ಕೊಂಡ್ ಬರೋಣ, ಆಮೇಲೆ ಚರ್ಚೆ ಮುಂದುವರಿಸ್ತಾ ಹೋಗೋಣ. ಏನ್ ಸರ್? ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ, 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 ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ. ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ, ಆಯ್ತು. ಏನ್ ಸರ್? ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ, ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ, ನಿನ್ನೇಂದ್ರ ಹೆರಿಗೆ ಮಾಡಿಸ್ತೀನಿ,
ನಿನ್ನೇಂದ್ರ ಹೆರಿಗೆ ಇದ್ರೆ ಮಾಡಿಸ್ತೀನಿ ಹಳೆ 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 ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿದೆ ಅಲ್ಲ ಸರ್, ನೀವು ಸ್ವಲ್ಪ ಗಮನ ಹರಿಸಿ. ನಿಮ್ ಕಾಲಾವಧಿಯಲ್ಲಿ ಮಾಡಿಸಿ ಸರ್. ಆಯ್ತಮ್ಮ ಆಯ್ತು ಏನ್ ಸರ್? ನಿನ್ನೇಂದ್ರ ಹೆರಿಗೆ ಇದ್ರೆ ಮಾಡಿಸ್ತೀನಿ ಹಳೆ ನಿನ್ನೇಂದ್ರ ಹೆರಿಗೆ ಇದ್ರೆ ಮಾಡಿಸ್ತೀನಿ